ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ಸೊ SCP ಬ್ಯಾಚ್ಗೆ ಸಂಬಂಧಪಟ್ಟ ಹಾಗೆ ಸೊ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರೋ ಒಂದು ಸಬ್ಜೆಕ್ಟು. ಸೊ ಆದ ಕಾರಣ ನೀವು ಈ ಪೇಪರ್ನ ಎಲ್ಲೂ ಸಹ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈ ಪೇಪರ್ ಬಂದುಬಿಟ್ಟು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾಗಿರುತ್ತೆ. ಅಂದರೆ ಇದು ತುಮಕೂರು ಯೂನಿವರ್ಸಿಟಿಯ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಜಾನ್ವರಿ ಮತ್ತು ಫೆಬ್ರವರಿ 2025ನಲ್ಲಿ ನಡೆದಿರುವಂತಹ ಎಕ್ಸಾಮ್. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ NEP ಕ್ವಶನ್ ಪೇಪರ್ ಅಂದರೆ ನಮಗೆ ರಿಪೀಟರ್ಸ್ ಎಕ್ಸಾಮಿನೇಷನ್ ಪೇಪರ್ ಇರುತ್ತಲ್ಲ 2025, ಅದನ್ನೂ ಸಹ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಎರಡು ಪೇಪರ್ನು ತುಂಬ ಇಂಪಾರ್ಟೆಂಟು ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಷ್ಟು ನೋಡಿಕೊಂಡ್ರೆ ಸಾಕು ನಿಮ್ಗೆ ಆರಾಮಾಗಿ ಪಾಸ್ ಆಗ್ತೀರಾ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಏನು ಬರುತ್ತಲ್ಲ, ಸೊ ಇದರಲ್ಲಿ ಮೊದಲನೇದಾಗಿ ಸೆಕ್ಷನ್ ಎನಲ್ಲಿ 12 ಕ್ವಶನ್ ಕೊಟ್ಟಿರ್ತಾರೆ. 10 ಕ್ವಶನ್ನ ಅಟೆಂಡ್ ಮಾಡಲೇಬೇಕು. ನೆಕ್ಸ್ಟು 5 ಮಾರ್ಕ್ಸಿಗೆ ಇರುತ್ತೆ, ಅನಂತರ 15 ಮಾರ್ಕ್ಸಿಗೆ ಇರುತ್ತೆ. ಸೊ ಇಷ್ಟು ಸಹ ಇದಕ್ಕೆ ಸಂಬಂಧಪಟ್ಟಂಗೆ ಇರುವಂಥದ್ದು. ನಿಮಗೆ ಕಂಪ್ಲೀಟಾಗಿ 3 ಅವರ್ಸ್ ಇರುತ್ತೆ 80 ಮಾರ್ಕ್ಸಿಗೆ. ಇದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಂದು 35 ಆಗಿರುತ್ತೆ. ಅಟ್ಲೀಸ್ಟ್ 35 ಬರಲೇಬೇಕು. ಇನ್ನು ನೆಕ್ಸ್ಟು ನೋಡೋದಾದರೆ ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಕ್ವಶನ್ನ ಕೇಳಿದ್ದಾರೆ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ಈಗಿನ ಯಾರು ಫಸ್ಟ್ ಸೆಮಲ್ಲಿ ಫ್ರೆಷರ್ಸ್ ಆಗಿರ್ತಾರೆ ಅವರಿಗೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನುವಂಥದ್ದು ಒಂದು ರೋಡ್ ಮ್ಯಾಪ್ ಇದ್ದಂಗೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ನೋಡಿಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗೋಷ್ಟು ಮಾರ್ಕ್ಸು ಇಲ್ಲಿ ಬರುತ್ತೆ. ಓಕೆ, ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ 2 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಫಸ್ಟ್ನೇ ಕ್ವಶನ್ನು. ಸೊ ವಾಟ್ ಈಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು? ಸೊ ಅಂದರೆ ಮಾರಾಟ ಪ್ರಕ್ರಿಯೆ ನಿರ್ವಹಣೆ ಎಂದರೇನು? ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ನ ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟಾರ್ಗೆಟ್ ಮಾರ್ಕೆಟ್? ಗುರಿ ಮಾರುಕಟ್ಟೆ ಎಂದರೇನು? ಟಾರ್ಗೆಟ್ ಮಾರ್ಕೆಟಿಂಗ್ ಮೀನಿಂಗ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಅನುಭೋಗಿ ವರ್ತನೆಯ ಅರ್ಥವನ್ನು ತಿಳಿಸಿ. ಅಂದರೆ ಕನ್ಸ್ಯೂಮರ್ ಬಿಹೇವಿಯರ್ನ ಮೀನಿಂಗ್ನ ನೀವಿಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಡಿಫೈನ್ ಬ್ರ್ಯಾಂಡಿಂಗ್ ಮುದ್ರೆ ಹಾಕುವುದನ್ನು ವ್ಯಾಖ್ಯಾನಿಸಿ. ಅಂದರೆ ಬ್ರ್ಯಾಂಡಿಂಗ್ ಅಂತ ಅಂದರೆ ಯಾವುದೋ ಒಂದು ವಸ್ತುವಿಗೆ ಇರುವಂತಹ ಮೌಲ್ಯ ಆಗಿರ್ಬೋದು, ಅದನ್ನು ಕಾಪಾಡಿಕೊಂಡಂತ ಬಂದಂತಹ ಏನು ಜವಾಬ್ದಾರಿ ಇರುತ್ತಲ್ಲ ಅದನ್ನು ನಾವು ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಯಾವ ಥರ ಬರೀತೀರಾ ಅಂತಂದರೆ ಜಸ್ಟ್ ಫಾರ್ ಮೀನಿಂಗ್ ಬರೋದ್ರೆ ಸಾಕಾಗೋದಿಲ್ಲ. ಇಲ್ಲಿ ಡಿಫೈನ್ ಅಂದರೆ ಅಕಾರ್ಡಿಂಗ್ ಟು ಒಬ್ಬರು ಆ ಥರದ್ದು ಡಿಫೈನ್ ಮಾಡಿರ್ತಾರಲ್ಲ ಅದರದ್ದು ನೀವು ಇಲ್ಲಿ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಮೀನಿಂಗ್ ಆಫ್ ಪ್ರೈಸಿಂಗ್ ಅಂದರೆ ಬೆಲೆ ನಿಗದಿ ಎಂದರೇನು? ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಪ್ರಕಾರ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರಮೋಷನ್ ಮಿಕ್ಸ್ ವರ್ತನೆ ಅಂದರೆ ಪ್ರವರ್ತನೆ ಮಿಶ್ರಣ ಎಂದರೇನು? ಪ್ರಮೋಷನ್ ಮಿಕ್ಸ್ ಮೀನಿಂಗ್ನ ನೀವು ಇಲ್ಲಿ ಬರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ SEM ಅಂದರೆ SEMನ ಅರ್ಥ ತಿಳಿಸಿ. ಅಂದರೆ SEM ಅಲ್ಲಿ ಬರುತ್ತೆ ನಿಮಗೆ ಸೆಕೆಂಡ್ ಚಾಪ್ಟರ್ 3rd ಚಾಪ್ಟ್ರಲ್ಲೂ, ಅದು ನಿಮಗೆ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಯೂಸಸ್ ಆಫ್ ಸೋಷಿಯಲ್ ಮೀಡಿಯಾ. ಸಾಮಾಜಿಕ ಮಾಧ್ಯಮದ 2 ಉಪಯೋಗಗಳನ್ನು ತಿಳಿಸಿ. ಅಂದರೆ ಎಲ್ಲರನ್ನೂ ಒಂದೇ ರೀತಿಯಾಗಿ ಕನೆಕ್ಟ್ ಮಾಡ್ಬೋದು. ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮು ಎಲ್ಲರನ್ನೂ ಸೇರಿಸೋದಕ್ಕೆ. ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂತಲೇ ನೀವು ತಿಳ್ಕೊಬೋದು, ಅಲ್ಲಿ ಬರೋದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಅಡ್ವರ್ಟೈಸಿಂಗ್ ಜಾಹೀರಾತಿನ ಅರ್ಥವನ್ನು ತಿಳಿಸಿ. ಸೊ ನೀವು ಈ ಹಿಂದೆ ನನ್ನ ಹಳೆ ವಿಡಿಯೋಗಳು ನೋಡಿದ್ರೆ ಅದರಲ್ಲೂ ಸಹ ವಿತ್ ಆನ್ಸರು ಸಹ ಇದೆ, ನಮ್ಮ ಪಾಯಿಂಟ್ ನೋಟ್ಸು ಸಹ ಕೊಟ್ಟಿದ್ದೀನಿ, ಅಲ್ಲೂ ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆ್ಯನ್ ಎಥಿಕಲ್ ಡಿಲೆಮಾ ಇನ್ ಎಮರ್ಜೆನ್ಸಿ ಮಾರ್ಕೆಟ್ಸ್? ಅಂದರೆ ಎಥಿಕಲ್ ಡಿಲೆಮಾ ಅಂತ ಅಂದರೆ ಉದಯೋನ್ಮುಖ ಮಾರುಕಟ್ಟೆಯಲ್ಲಿ ನೈತಿಕ ಸಂದಿಗ್ಧತೆ ಎಂದರೇನು? ಓಕೆನಾ, ಇದಕ್ಕೆ ನೀವು ಬೇಕಾದ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಬೇಸಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟ್ಸ್ ಅಂದರೆ ಮಾರುಕಟ್ಟೆ ವಿಭಜನೆ ಯಾವುದಾದ್ರೂ 2 ಆಧಾರಗಳನ್ನು ತಿಳಿಸಿ. ಅಂದರೆ ಇಲ್ಲಿ ನಮಗೆ 4 ಸೆಗ್ಮೆಂಟ್ ಬರ್ತವೆ, ಆ 4 ಸೆಗ್ಮೆಂಟಲ್ಲಿ 2 ಮಾತ್ರ ಬರೀಬೇಕು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ 2 ಮಾರ್ಕ್ಸ್ ಲಾಸ್ಟ್ನ ಕ್ವಶನ್ ಇದಾಗಿರುತ್ತೆ ನೋಡಿ. ವಾಟ್ ಈಸ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್?
ಮಾರಾಟ ಪ್ರಕ್ರಿಯೆ ಪರಿಸರ ಎಂದರೇನು? ಸೊ ಮಾರ್ಕೆಟ್ ಎನ್ವಿರಾನ್ಮೆಂಟ್ನ ಮೀನಿಂಗ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಇದರಲ್ಲಿ ಅಟ್ಲೀಸ್ಟ್ 12 ಕ್ವಶನ್ನ ಕೊಟ್ಟಿದ್ದಾರೆ, ನಾವು ಅಟ್ಲೀಸ್ಟ್ 10 ಕ್ವಶನ್ನ ಅಟೆಂಡ್ ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಸೆಕ್ಷನ್ ಬಿನಲ್ಲಿ ಸೊ 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಕ್ವಶನ್ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ನೇ ಕ್ವಶನ್ನು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್, ಅಂದರೆ ಮಾರಾಟ ಪ್ರಕ್ರಿಯೆ ವಿವಿಧ ಪರಿಕಲ್ಪನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾನೆ. ಇಲ್ಲಿ ಯಾವ ಥರ ಮಾಡಬೇಕಪ್ಪ ನೀವು 5 ಮಾರ್ಕ್ಸಿಗೆ ಬರೀಬೇಕು ಅಂತ ಅಂದರೆ, ಮೊದಲನೇದಾಗಿ ಮಾರ್ಕೆಟಿಂಗ್ ಮೀನಿಂಗ್ನ ಬರೀಬೇಕು. ತದನಂತರ ಅವ್ರ ಕಾನ್ಸೆಪ್ಟ್ಗಳು ಏನಿದ್ದಾವೆ ಅದನ್ನು ಪಾಯಿಂಟ್ ಹಾಕ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರಾಡಕ್ಟ್ ಲೈಫ್ ಸೈಕಲ್, ಅಂದರೆ ವಸ್ತುವಿನ ಜೀವನ ಚಕ್ರದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ನಮಗೆ ಪ್ರಾಡಕ್ಟ್ ಲೈಫ್ ಸೈಕಲ್ ಬರುತ್ತಲ್ಲ, ಇಲ್ಲಿ ಯಾವ ಥರ ಬರೀಬೇಕಂದ್ರೆ ನೀವೆಲ್ಲ ಫ್ರೆಶರ್ಸ್ ಆಗಿರೋ ಕಾರಣ ಯಾವ ಥರ ಬರೀಬೇಕು, ಯಾವ ಥರ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋ ರೀತಿ ಮಾಡಿ. ಈಗ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ತೊಗೊಂಡ್ರೆ ಅದ್ರ ಪಾಯಿಂಟ್ ಹಾಕ್ಬಿಡೋದು, ಬರೆದ್ಬಿಡೋದಲ್ಲ. ಪ್ರಾಡಕ್ಟ್ ಲೈಫ್ ಸೈಕಲ್ ಮೀನಿಂಗ್ನೇ ಅಂದರೆ ಅದನ್ನ ಬರೀಬೇಕಾಗುತ್ತೆ. ತದನಂತರ ಅದ್ರ ಪಾಯಿಂಟ್ಗಳೇನಿದ್ದಾವೆ ಅದು ಸ್ಟೆಪ್ ಬೈ ಸ್ಟೆಪ್ ಹಾಕ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಒಳ್ಳೆ ಗುಡ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮಾರ್ಕೆಟಿಂಗ್ ಮಿಕ್ಸ್, ಮಾರಾಟ ಪ್ರಕ್ರಿಯೆ ಮಿಶ್ರಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ಮಾರ್ಕೆಟಿಂಗ್ ಮಿಕ್ಸ್ ಮಾತ್ರ ಕೇಳಿದ್ದಾನೆ ಕಾನ್ಸೆಪ್ಟು. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮಾರ್ಕೆಟಿಂಗ್ ಮಿಕ್ಸ್ನ ಮೀನಿಂಗ್ನ ಬರೀರಿ, ತದನಂತರ ಪಾಯಿಂಟ್ಸ್ನ ಬರೆದ್ಬಿಟ್ಟು ಆನಂತರ ಎಕ್ಸ್ಪ್ಲೇನ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಆನ್ಲೈನ್ ಮಾರ್ಕೆಟಿಂಗ್, ಅಂದರೆ ಆನ್ಲೈನ್ ಮಾರಾಟ ಪ್ರಕ್ರಿಯೆಯ ಅನುಕೂಲಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ನಮಗೆ ಆನ್ಲೈನ್ ಮಾರ್ಕೆಟಿಂಗ್ನ ಮೀನಿಂಗ್ನ ಬರೆದ್ಬಿಟ್ಟು ಅಡ್ವಾಂಟೇಜಸ್ನ ಒಂದು 5ರಿಂದ 6 ಪಾಯಿಂಟ್ನ ಬರೀರಿ. ಸೊ ಏನಪ್ಪ ಬರೀತೀರಾ ಅಂತ ನೋಡೋದಾದರೆ, ಎಲ್ಲರನ್ನೂ ಬೇಗ ಕನೆಕ್ಟ್ ಮಾಡ್ಬೋದು, ಯಾವುದೇ ರೀತಿಯ ಅಂದರೆ ಲೆಸ್ ಟೈಮಲ್ಲಿ, ಅಂದರೆ ಟೈಮಿಂಗ್ಸು ಅಷ್ಟೊಂದು ಜಾಸ್ತಿ ಹಿಡಿಯೋದಿಲ್ಲ, ಬೇಗ ವ್ಯಾಪಾರ ಆಗುತ್ತೆ. ಆ ಥರ ನೀವು ಅಲ್ಲಿ ನಮಗೆ ಮಾರ್ಕೆಟಿಂಗ್ ಅಂತ ಬಂದರೆ ನೀವಿಲ್ಲಿ ನೋಡ್ಕೊಳ್ಳಿ, ಅದು ಮಾರ್ಕೆಟಿಂಗು ಆರಾಮ ಮಾಡ್ಕೊಬೋದು, ಆನ್ಲೈನ್ ಮಾರ್ಕೆಟಿಂಗು. ಇನ್ನು ನೆಕ್ಸ್ಟ್ ಕ್ವಶನ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಎಥಿಕಲ್ ಇಶ್ಯೂಸ್ ಆಫ್ ಮಾರ್ಕೆಟಿಂಗ್, ಅಂದರೆ ಮಾರಾಟ ಪ್ರಕ್ರಿಯೆಯಲ್ಲಿ ನೈತಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ನೋಡ್ಕೊಳ್ಳಿ, ಇದೊಂದು ಎಥಿಕಲ್ ಇಶ್ಯೂಸ್ ಆಫ್ ಇನ್ ಮಾರ್ಕೆಟಿಂಗ್, ಅದು ಇಂಪಾರ್ಟೆನ್ಸು. ಇಷ್ಟು ನಿಮಗೆ 5 ಮಾರ್ಕ್ಸಿಗಾದರೆ, ಇನ್ನು 15 ಮಾರ್ಕ್ಸಿಗೆ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟು. ಸೊ ನಮಗೆ ಒಂದು ಕ್ವಶನ್ ಪೇಪರ್ ಅಂತ ಬಂದಾಗ 15 ಮಾರ್ಕ್ಸಲ್ಲಿರುವಂಥ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 2 ಮಾರ್ಕ್ಸು 5 ಮಾರ್ಕ್ಸ್ ಇಲ್ಲ ಅಂತ ಅಂದ್ರೂ ನಾವು ಅಟ್ಲೀಸ್ಟ್ 15 ಮಾರ್ಕ್ಸಲ್ಲಿ 3 ಕ್ವಶನ್ ಅಟೆಂಡ್ ಮಾಡೋದು 45 ಮಾರ್ಕ್ಸ್ ಬಂದುಬಿಡುತ್ತೆ. ಅದರಿಂದ ಆರಾಮಾಗಿ ಪಾಸ್ ಆಗಿಬಿಡ್ಬೋದು. ಸೊ ಆದ್ದರಿಂದ ನಮಗೆ ಯಾವುದೇ ಒಂದು ಪ್ರತಿಯೊಂದು ಪೇಪರಲ್ಲೂ ಸಹ 15 ಮಾರ್ಕ್ಸಿಗಿರುವಂಥದ್ದು 15 ಮಾರ್ಕ್ಸ್ ಕಾನ್ಸೆಪ್ಟ್ ಇರುವಂಥದ್ದು ತುಂಬ ಇಂಪಾರ್ಟೆಂಟು. ಮತ್ತು ನಿಮಗೆ ಇನ್ನೊಂದು ಹೇಳೋದಾದರೆ, ನಿಮಗೆ ಏನಪ್ಪ ಅಂತ ನೋಡೋದಾದರೆ, ನೀವು ಯಾವ ಥರ ಮಾಡ್ತೀರಾ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಎಕ್ಸಾಮಿನೇಷನ್ ಪೇಪರ್ನ ಬರೀಬೇಕಾದ್ರೆ ಮೊದಲು 2 ಮಾರ್ಕ್ಸಿಗೆ ಅಟೆಂಡ್ ಮಾಡಿ, ತದನಂತರ 2 ಮಾರ್ಕ್ಸಿಗೆ ಆದಮೇಲೆ 15 ಮಾರ್ಕ್ಸಿಗೆ ಅಟೆಂಡ್ ಮಾಡಿ, ತದನಂತರ 5 ಮಾರ್ಕ್ಸಿಗೆ ಅಟೆಂಡ್ ಮಾಡಿ. ಯಾಕಪ್ಪ ಅಂತ ಅಂದರೆ, ನೀವು 5 ಮಾರ್ಕ್ಸಲ್ಲಿ ಬರಿಬೇಕಾದ್ರೆ ಟೈಮ್ ಹೊಂಟೋಗ್ಬಿಟ್ರೆ ನಿಮಗೆ 15 ಮಾರ್ಕ್ಸ್ ಹಾಳಾಗ್ಬಿಡುತ್ತೆ. ನೀವು 15 ಮಾರ್ಕ್ಸ್ ಒಂದು ಕ್ವಶನ್ ಬರೆಯೋದು ಒಂದೇ, 5 ಮಾರ್ಕ್ಸಿಗೆ 3 ಕ್ವಶನ್ ಬರೆಯೋದು ಒಂದೇ. ಸೊ ಆದ್ದರಿಂದ ನೀವು 15 ಮಾರ್ಕ್ಸಿಗೆ ಬರೆದಾದ್ಮೇಲೆ 5 ಮಾರ್ಕ್ಸಿಗೆ ಬಂದರೆ ಒಂದು ಹೋದ್ರೂ 5 ಮಾರ್ಕ್ಸ್ ಅಷ್ಟೇ ಹೋಗುತ್ತೆ. ಸೊ ಅದೇ ರೀತಿ 50 ಮಾರ್ಕ್ಸಲ್ಲಿ ಒಂದು ಹೋದರೆ 15 ಮಾರ್ಕ್ಸ್ ಹೋಗುತ್ತೆ. ಆದ ಕಾರಣ ನೀವು 2 ಮಾರ್ಕ್ಸ್ 15 ಮಾರ್ಕ್ಸ್ 5 ಮಾರ್ಕ್ಸ್ ಆ ರೀತಿ ಬರ್ಕೊಳ್ಳಿ, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 15 ಮಾರ್ಕ್ಸಲ್ಲಿ ಒಂದು ಫಸ್ಟ್ನೇ ಕ್ವಶನ್ ಡಿಸ್ಕ್ರೈಬ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್, ಅಂದರೆ ಮಾರಾಟ ಪ್ರಕ್ರಿಯೆಯ ಕಾರ್ಯಗಳನ್ನು ವಿವರಿಸಿ. ಸೊ ಇಲ್ಲಿ ಮಾರ್ಕೆಟಿಂಗ್ ಫಂಕ್ಷನ್ನ ಕೇಳಿದ್ದಾನೆ. ಇಲ್ಲಿ ಯಾವ ಥರ ಬರೀಬೇಕು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಮಾರ್ಕೆಟಿಂಗ್ ಮೀನಿಂಗ್ನ ಬರೀತೀರಾ, ತದನಂತರ ಫಂಕ್ಷನ್ಸ್ಗಳನ್ನ ನೀವು ಪಾಯಿಂಟ್ ಮಾಡ್ತೀರಾ, ಪಾಯಿಂಟ್ ಮಾಡಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದಕ್ಕೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದ ಮಾರ್ಕೆಟ್ ಸೆಗ್ಮೆಂಟೇಷನ್, ಅಂದರೆ ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್. ಮಾರ್ಕೆಟ್ ಸೆಗ್ಮೆಂಟೇಷನ್ ಬಗ್ಗೆ ಕೇಳಿದ್ದಾನೆ, ಅಂದರೆ ಮಾರುಕಟ್ಟೆ ವಿಭಜನೆ ಎಂದರೇನು, ಇದರ ಪ್ರಾಮುಖ್ಯತೆ, ಅನುಕೂಲಗಳು ಮತ್ತು ಮಿತಿಗಳನ್ನು ವಿವರಿಸಿ ಅಂತ ಹೇಳಿದ್ದಾನೆ. ಅಂದರೆ ಮೊದಲನೇದಾಗಿ ಇಲ್ಲಿ ಮಾರ್ಕೆಟ್ ಸೆಗ್ಮೆಂಟೇಷನ್ ಮೀನಿಂಗ್ನ ಬರೀಬೇಕಾಗತ್ತೆ, ಆಮೇಲೆ ಅದ್ರ ಇಂಪಾರ್ಟೆನ್ಸು, ಅದ್ರ ಅಡ್ವಾಂಟೇಜಸ್ಸು, ಅದ್ರ ಲಿಮಿಟೇಷನ್ಸು ಇಷ್ಟು ಸಹ ನೀವು ಪಾಯಿಂಟ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು. ಈಗ ಅದು ಇಂಪಾರ್ಟೆನ್ಸು 6 ಪಾಯಿಂಟ್ಸು, ಅಡ್ವಾಂಟೇಜಸ್ 6 ಪಾಯಿಂಟ್ಸು, ಲಿಮಿಟೇಷನ್ಸು 6 ಪಾಯಿಂಟ್ಸು, ಈ ಥರ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರೈಸಿಂಗ್ ಮೆಥಡ್ಸ್, ಅಂದರೆ ಬೆಲೆ ನಿಗದೀಕರಣ ಪದ್ಧತಿಯ ಪ್ರಕಾರಗಳನ್ನು ವಿವರಿಸಿ. ಪ್ರೈಸಿಂಗ್ ಮೆಥಡ್ಗೆ ಸಂಬಂಧಪಟ್ಟಂಗೆ ಟೈಪ್ಗಳು ಇದಾವಂತೆ, ಆ ಟೈಪ್ಸ್ಗಳನ್ನೆಲ್ಲ ಸಹ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ
ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಇನ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂದರೆ ಮಾರಾಟ ಪ್ರಕ್ರಿಯೆಯ ಪರಿಸರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಅಂದರೆ ನಿಮ್ಗೆ ಗೊತ್ತಿರ್ಬೋದು ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ ಅಂದರೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಯಾವ ಥರ ಆಗುತ್ತೆ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ನ ಬಗ್ಗೆ ಅದ್ರ ಮೇಲೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಪಾಯಿಂಟ್ನ ಬರೆದ್ಬಿಟ್ಟು ನಿಮ್ಗೆ 10-12 ಪಾಯಿಂಟ್ ಏನೋ ಇದೆ ಬುಕ್ಕಲ್ಲಿ, ನೀವು ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ AI ಆ್ಯಂಡ್ ಆಟೋಮೇಷನ್ ಇನ್ ಮಾರ್ಕೆಟಿಂಗ್? ಎಕ್ಸ್ಪ್ಲೈನ್ ಇಟ್ಸ್ ಬೆನಿಫಿಟ್ ಆ್ಯಂಡ್ ಚಾಲೆಂಜಸ್. ಮಾರಾಟ ಪ್ರಕ್ರಿಯೆಯಲ್ಲಿ AI ಮತ್ತು ಆಟೋಮೇಷನ್ ಎಂದರೇನು, ಇದರ ಪ್ರಯೋಜನ ಮತ್ತು ಸವಾಲುಗಳನ್ನು ವಿವರಿಸಿ. ನೀವಿಲ್ಲಿ ನೋಡ್ಕೊಬೋದು, ಮೊದಲನೇದು AI ಆ್ಯಂಡ್ ಆಟೋಮೇಷನನ್ನು ಮೀನಿಂಗ್ನ ಬರೀಬೇಕಾಗುತ್ತೆ. ಅಂದರೆ ಆಟೋಮೇಷನ್ನಲ್ಲಿ ತೊಳ್ಕೊಂಡಿರೋಂಥ ಮಾರ್ಕೆಟಿಂಗ್ ಮೀನಿಂಗ್ ಬರೀಬೇಕಾಗುತ್ತೆ. ಆಮೇಲೆ ಅದ್ರ ಬೆನಿಫಿಟ್ಸ್ಗಳು, ಅದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು. ಚಾಲೆಂಜಸ್ ಅಂದರೆ ಡಿಸ್ಅಡ್ವಾಂಟೇಜಸ್ಸೇ ಆಗಿರುತ್ತೆ. ಸೊ ಆದ್ದರಿಂದ ಬೆನಿಫಿಟ್ಟು ಡಿಸ್ಅಡ್ವಾಂಟೇಜಸ್ ನೀವೆರಡೂ ಸಹ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಇಷ್ಟು ನೋಡೋದ್ರಲ್ಲ ನಿಮಗೆ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟಂಗೆ SCP ಬ್ಯಾಚಿಗೆ ಸಂಬಂಧಪಟ್ಟಂಗಾಯಿತು. ಅದೇ ರೀತಿ ನನ್ನ ಹತ್ರ ಇನ್ನೊಂದು 2025ಗೆ ಸಂಬಂಧಪಟ್ಟ ಹಾಗೆ ಸೊ ನಮ್ಮ ಹತ್ರ ಮಾರ್ಕೆಟಿಂಗ್ ಇನ್ನೊಂದು NEP ಬ್ಯಾಚಿಗೆ ಸಂಬಂಧಪಟ್ಟಂಗಿದೆ. ಅದು ಸಹ ನಿಮಗೆ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ಅಲ್ಲೂ 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸಿಗೆ ಬರೋ ಕಾರಣ ನೀವು 4 ಮಾರ್ಕ್ಸು 12 ಮಾರ್ಕ್ಸಿಗೆ ನೋಡ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ ಗೈಸ್ ಆ ಪೇಪರ್ಗೆ ಶಿಫ್ಟ್ ಆಗೋಣ. ಸೊ ನೋಡ್ಕೊಳ್ಳಿ, ಇದು ನಮ್ಮ NEP ಬ್ಯಾಚಿಗೆ ಸಂಬಂಧಪಟ್ಟ ಹಾಗೆ ಸೇಮ್ ಪೇಪರ್ January February 2025 ನಡೆದಿರುವಂಥ ಪ್ರಿನ್ಸಿಪಲ್ ಆಫ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಇದು 60 ಮಾರ್ಕ್ಸು 2 ಅವರು. ಇದು ಸಹ ನಿಮಗೆ ಅದು ಫ್ರೆಷರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದ ಕಾರಣ ಬನ್ನಿ ಗೈಸ್ ಫಸ್ಟಾಗಿ MCQ ಕ್ವಶನ್ಸ್ ಇದೆ, ಜಸ್ಟ್ ಅದನ್ನ ಒಂದೊಂದು ಸರಿ ನೋಡ್ಕೊತಾ ಹೋಗೋಣ. ಸೊ ಮಾರ್ಕೆಟಿಂಗ್ ಈಸ್ ಡ್ಯಾಶ್ ಓರಿಯೆಂಟೆಡು, ಅಂದರೆ ಮಾರುಕಟ್ಟೆ ಪ್ರಕ್ರಿಯೆಯು ಡ್ಯಾಶ್ ಕೇಂದ್ರೀಕೃತವಾಗಿದೆ. ಅಂದರೆ ಎಲ್ಲ ಕಸ್ಟಮರ್ ಮೇಲೆ ನಿಂತಿದೆ, ಆನ್ಸರ್ ಬಂದು ಕಸ್ಟಮರ್. ಇನ್ನು ನೆಕ್ಸ್ಟ್ ಕ್ವಶನ್, ಪ್ರೊಡಕ್ಷನ್ಸ್ ಪಿಲೋಪಿನ್ ಗಿವ್ ಇಂಪಾರ್ಟೆನ್ಸ್ ಟು, ಉತ್ಪಾದನಾ ಪ್ರಕ್ರಿಯೆಯು ಡ್ಯಾಶ್ಗೆ ಪ್ರಾಮುಖ್ಯತೆ ನೀಡುತ್ತದೆ. ಸೊ ಪ್ಲೇಸಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡುತ್ತೆ ಪ್ರೊಡಕ್ಷನ್. ಇನ್ನು ನೆಕ್ಸ್ಟ್ ಕ್ವಶನ್ ಸಿ ಪ್ರೈಸ್ ಡಿಸಿಷನ್ ಆರ್ ಬೇಸ್ಡ್ ಆನ್ ಕಾಸ್ಟ್ ಆನ್ ಪ್ರಾಫಿಟ್, ಅಂದರೆ ಬೆಲೆಯ ನಿರ್ಧಾರಗಳು ವೆಚ್ಚ ಮತ್ತು ಲಾಭದ ಮೇಲೆ ಅವಲಂಬಿತವಾಗಿದೆ. ಇಸ್ ಫಾಲ್ಸ್, ಸುಳ್ಳು ಅದು. ಪ್ರೈಸ್ ಡಿಸಿಷನ್ ಬಂದ್ಬಿಟ್ಟು ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಮೇಲೆ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್, ಬ್ರ್ಯಾಂಡ್ ಎಂಬುದು ಅದೊಂದು ನೇಮ್, ಸಿಂಬಲ್, ಡಿಸೈನ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆಲ್ ಆಫ್ ದಿ ಎಬೋ. ಸೊ NEP ಬ್ಯಾಚ್ ಅವರು ಈ ಕ್ವಶನ್ ಪೇಪರ್ ನೋಡ್ತಾರೆ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋಕ್ಕೋಸ್ಕರ MCQ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಮಾರ್ಕೆಟಿಂಗ್ ಫಂಕ್ಷನ್ ಇನ್ಕ್ಲೂಡ್ಸ್ ದ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸ್ಟೋರೇಜ್ ಆಫ್ ಗೂಡ್ಸ್, ಅಂದರೆ ಸರಕುಗಳ ಸಾಗಾಣಿಕೆ ಮತ್ತು ಸಂಗ್ರಹಣೆಯು ಈ ಕೆಳಕಂಡ ಯಾವ ಮಾರುಕಟ್ಟೆ ಪ್ರಕ್ರಿಯೆಯ ಕಾರ್ಯವಾಗಿದೆ. ಸೊ ಅದಕ್ಕೆ ನಮಗೆ ಆನ್ಸರ್ ನೋಡೋದಾದರೆ ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಫಂಕ್ಷನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಅಂದರೆ ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು, ಗೂಗಲು ಎಲ್ಲ ಸಹ ಸೋಷಿಯಲ್ ಮೀಡಿಯಾ ಥರನೇ ಕಾಣ್ತಾ ಇದೆಯಲ್ಲ. ಬಟ್ ಗೂಗಲ್ ಈಸ್ ನಾಟ್ ಎ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಅದೊಂದೇ ಸರ್ಚ್ ಇಂಜಿನ್ ಗೂಗಲ್ ಅನ್ನುವಂಥದ್ದು. ಸೊ ಆನ್ಸರ್ ಬಂದ್ಬಿಟ್ಟು ಗೂಗಲ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಿಮಗೆ MCQ ಕ್ವಶನ್ಸ್ ಗೊತ್ತಾಯಿತು. ಈಗ 2 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟು. 2 ಮಾರ್ಕ್ಸಿಗೆ ನೋಡಿ ಡಿಫೈನ್ ಮಾರ್ಕೆಟಿಂಗ್. ಸೊ ಅಲ್ಲೂ ಕ್ವಶನ್ ಕೇಳಿದ್ರೆ ಎಲ್ಲ ರಿಪೀಟ್ಸ್ ಆಗಿರ್ತವೆ, ನೋಡ್ಕೊಳ್ಳಿ ಯಾವ್ಯಾವ ಇಂಪಾರ್ಟೆಂಟ್. ಇಲ್ಲಿ ರಿಪೀಟ್ ಆಗಿರೋವೆಲ್ಲ ಕಂಪ್ಲೀಟಾಗಿ ಓದ್ಕೊಳ್ಳಿ. ಅಂದರೆ ಮಾರ್ಕೆಟಿಂಗ್ ಮೀನಿಂಗ್ನ ಅಂದರೆ ಡಿಫೈನ್, ಅಂದರೆ ಅಕಾರ್ಡಿಂಗ್ ಟು ಒಬ್ಬರು ಆಥರ್ ನೇಮ್ ಬರುತ್ತಲ್ಲ ಅದು ಮೀನಿಂಗ್, ಆ ಡಿಫೈನ್ ಬರೀಬೇಕಾಗುತ್ತೆ, ಡೆಫಿನೇಷನ್ ಬರೀಬೇಕಾಗುತ್ತೆ. ಗೊತ್ತಾಗುತ್ತಾ? ಡೆಫಿನೇಷನ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಹೂ ಈಸ್ ಕನ್ಸ್ಯೂಮರ್, ಅಲ್ಲಿ ಕನ್ಸ್ಯೂಮರ್ ಮೀನಿಂಗ್ನ ಕೇಳಿದರು, ಇಲ್ಲಿ ಅನುಭೋಗಿ ಎಂದರೆ ಯಾರು, ಅದು ಮೀನಿಂಗ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಬ್ರ್ಯಾಂಡಿಂಗ್, ಚಿಹ್ನೆ ಧಾರಣೆ ಎಂದರೇನು, ಬ್ರ್ಯಾಂಡಿಂಗ್ ಮೀನಿಂಗ್ನ ಕೇಳಿದ್ರೆ ಇಲ್ಲಿ ವಾಟ್ ಈಸ್ ಬ್ರ್ಯಾಂಡಿಂಗ್ ಕೇಳೋಣ ಇಷ್ಟೇ. ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಇವಾಗಿನ್ನೂ ಆ ಕ್ವಶನ್ ಪೇಪರ್ ನೋಡ್ದು, ಸೊ ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಾಟ್ ಈಸ್ ಹೋಲ್ಸೇಲರ್, ಇದು ಕ್ವಶನ್ ಕೇಳಿಲ್ಲ, ಇದು ಇಂಪಾರ್ಟೆಂಟು. ಸೊ ಸಗಟು ಮಾರಾಟಗಾರರು ಎಂದರೆ ಯಾರು, ಹೋಲ್ಸೇಲರ್ ಮೀನಿಂಗ್ನ ನೀವು ಇಲ್ಲಿ ಬರೀಬೇಕಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ನಿಮಗೆ 2 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಇಲ್ಲಿ 4 ಮಾರ್ಕ್ಸಿಗೆ ಕೇಳೋದೆ, ಅಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾನೆ, ಏನು ಆಗೋದಿಲ್ಲ. ಸೊ ಇವತ್ತು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ಪೇಪರ್ನ ಫುಲ್ ನೋಡ್ಕೊಳ್ಳಿ. ನೋಡಿ, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಮಾರ್ಕೆಟಿಂಗ್, ಅಂದರೆ ಮಾರುಕಟ್ಟೆ ಪ್ರಕ್ರಿಯೆ ಉದ್ದೇಶ
ಉದ್ದೇಶಗಳನ್ನು ವಿವರಿಸಿ. ಅಲ್ಲಿ ನಮಗೆ ಫಂಕ್ಷನ್ಸ್ ಕೇಳಿದರು, ಇಲ್ಲಿ ನಮಗೆ ಆಬ್ಜೆಕ್ಟಿವ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೇಮ್ ಇಲ್ಲಿ ಮಾರ್ಕೆಟಿಂಗ್ ಮೀನಿಂಗ್ನ ಬರೀರಿ, ಆಬ್ಜೆಕ್ಟಿವ್ಸ್ನ ಪಾಯಿಂಟ್ನ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ದ ಸ್ಟೇಜಸ್ ಆಫ್ ಕನ್ಸ್ಯೂಮರ್ ಬೈಯಿಂಗ್ ಪ್ರೋಸೆಸ್, ಎಕ್ಸ್ಪ್ಲೈನ್. ಅನುಭೋಗಿಯು ಕೊಳ್ಳುವ ತೀರ್ಮಾನವನ್ನು ತೆಗೆದುಕೊಳ್ಳೋ ಪ್ರಕ್ರಿಯೆ ಹಂತಗಳು ಯಾವುವು? ಸೊ ಇಲ್ಲಿ ನಮಗೆ ಕನ್ಸ್ಯೂಮರ್ ಬೈಯಿಂಗ್ ಪ್ರೋಸೆಸ್ನ ಇಲ್ಲಿ ಪಾಯಿಂಟ್ಸ್ನ ಬರೆದ್ಬಿಟ್ಟು ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಎಸೆನ್ಷಿಯಲ್ಸ್ ಆಫ್ ಗುಡ್ ಅಡ್ವರ್ಟೈಸ್ಮೆಂಟ್ ಕಾಪಿ, ಅಂದರೆ ಉತ್ತಮ ಜಾಹೀರಾತು ಪ್ರಕ್ರಿಯೆ ಅಂಶಗಳನ್ನು ತಿಳಿಸಿ. ಅದ್ರ ಪಾಯಿಂಟ್ಸ್ಗಳನ್ನ ನೀವು ಇಲ್ಲಿ ಬರೆದ್ರೆ ಸಾಕಾಗುತ್ತೆ. ಒಂದು 5 ಪಾಯಿಂಟ್ ಇರಲಿ, 4 ಮಾರ್ಕ್ಸಿಗೆ ಇಲ್ಲ 5 ಮಾರ್ಕ್ಸಿಗೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್. ಇಲ್ಲಿ ಪ್ರೈಸಿಂಗ್ ಬಂದುಬಿಟ್ಟು ಅಲ್ಲಿ ನಮಗೆ ಯಾವುದು ಫ್ಯೂಚರ್ಸು ಯಾವುದೋ ಕೇಳಿದರು, ಓಕೆ ಅದನ್ನು ಬಿಡಿ. ಇಲ್ಲಿ ಆಬ್ಜೆಕ್ಟಿವ್ಸ್ನ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಲೆ ನಿರ್ಧರಿಸುವಿಕೆಯ ಉದ್ದೇಶಗಳನ್ನು ವಿವರಿಸಿ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ರೂರಲ್ ಮಾರ್ಕೆಟಿಂಗ್. ಇದು ನಮಗೆ ಲಾಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ, ಅದನ್ನು ನೋಟನ್ನು ನೋಡ್ಕೊಂಡಿರಿ ರೂರಲ್ ಮಾರ್ಕೆಟಿಂಗ್ನ. ಇಷ್ಟು ನಮಗೆ 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಆಯಿತು. ಇದು ರೀತಿ ನಮಗೆ 12 ಮಾರ್ಕ್ಸಿಗೆ ಕೊಡುವಂಥ ನಿಮ್ಗೆ ಅಲ್ಲಿ 15 ಮಾರ್ಕ್ಸಿಗೆ ಕೊಡ್ತಾರೆ, ಅಷ್ಟೇ, ಡಿಫ್ರೆನ್ಸ್ ಏನಿರೋದಿಲ್ಲ. ಸೊ ನೋಡಿ ಗಾಯ್ಸ್, ಮೊದಲನೇದಾಗಿ 15 ಮಾರ್ಕ್ಸಿಗೆ ಅಂತ ಅಂದ್ಕೊಳ್ಳಿ, ಇಲ್ಲ 12 ಮಾರ್ಕ್ಸಿಗೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ವಾಟ್ ಈಸ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್, ಎಕ್ಸ್ಪ್ಲೈನ್ ಡಿಫರೆಂಟ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ಸ್. ಅಂದರೆ ಮಾರುಕಟ್ಟೆ ಪ್ರಕ್ರಿಯೆಗಳ ಪರಿಸರ ಎಂದರೇನು, ವಿವಿಧ ಮಾರುಕಟ್ಟೆ ಪ್ರಕ್ರಿಯೆಯ ಪರಿಸರಗಳನ್ನು ವಿವರಿಸಿ. ಸೊ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ನ ಮೀನಿಂಗ್ನ ಬರೀಬೇಕಾಗುತ್ತೆ, ಅದು ಡಿಫರೆಂಟ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್ನ ನೀವು ಪಾಯಿಂಟ್ನ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರೈಸಿಂಗ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರೈಸಿಂಗ್ ಪಾಲಿಸೀಸ್. ಬೆಲೆ ನಿರ್ಧರಿಸುವಿಕೆ ಎಂದರೇನು, ವಿವಿಧ ಬೆಲೆ ನಿರ್ಧರಿಸುವಿಕೆಯ ನೀತಿಗಳನ್ನು ವಿವರಿಸಿ. ಪ್ರೈಸಿಂಗ್ ಪಾಲಿಸೀಸ್ ಪ್ರೈಸಿಂಗ್ನ ಬರೀಬೇಕು, ಮೀನಿಂಗ್ನ ಬರೀಬೇಕು, ತದನಂತರ ಟೈಪ್ಸ್ಗಳನ್ನೆಲ್ಲ ನೀವು ಪಾಯಿಂಟ್ ಮಾಡಿ ಅದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಚೂಸ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಹಂಚಿಕೆ ಹಾದಿ ನಿರ್ಧರಿಸುವಿಕೆಯಲ್ಲಿ ಪ್ರಭಾವ ಬೀರುವ ಅಂಶಗಳು ಯಾವುವು? ಡಿಸ್ಟ್ರಿಬ್ಯೂಷನ್ ಚಾನೆಲ್ನ ಅಂದರೆ ಅಲ್ಲೂ ಸಹ ಕ್ವಶನ್ ಇದು ಬಂದಿತ್ತು, 15 ಮಾರ್ಕ್ಸಿಗೆ ಸೇಮ್ ಕ್ವಶನ್ ಬಂದಿದೆ. ನೀವು ಬೇಕಾದ್ರೆ ಹಿಂದೆ ಬ್ಯಾಕ್ ಹೋಗ್ಬಿಟ್ಬೇಕಾದ್ರೆ ನೀವು ನೋಡ್ಕೊಳ್ಳಿ ಅಲ್ಲಿ. ನೆಕ್ಸ್ಟ್, ವಾಟ್ ಈಸ್ ಪ್ರಾಡಕ್ಟ್ಸ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಪ್ರಾಡಕ್ಟ್. ಉತ್ಪನ್ನ ಎಂದರೇನು, ಇದು ಸಹ ಕ್ವಶನ್ ಬಂದಿತ್ತು. ಉತ್ಪನ್ನದ ವಿಧಗಳನ್ನು ವಿವರಿಸಿ. ಸೊ ನೋಡಿ ಗೈಸ್, ಮೊದಲೇದಾಗಿ ವಾಟ್ ಈಸ್ ಪ್ರಾಡಕ್ಟ್ ಮೀನಿಂಗ್ನ ನೀವು ಬರೀಬೇಕಾಗುತ್ತೆ. ಅದು ಟೈಪ್ಸ್ ಆಫ್ ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿ ಪಾಯಿಂಟ್ಸ್ ಬರೆದ್ಬಿಟ್ಟು ಅದಂತರ ಅದು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್. ಇಲ್ಲೂ ಸಹ ನಿಮಗೆ ಕೇಳೋ ಚಾನ್ಸಸ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಹೆಂಗೆ ಮಾಡ್ತಾನೆ ಅಂತ ನೋಡಿದ್ರೆ ಇದಕ್ಕೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೋದು. 3 ಪಾಯಿಂಟ್ ಇರುತ್ತೆ, ಆ 3 ಪಾಯಿಂಟಿಗೆ ಎಕ್ಸ್ಪ್ಲೇನ್ ಮಾಡಪ್ಪ ಅಂತ ಹೇಳ್ತಾನೆ. ಅಂದರೆ ಪರ್ಸನಲ್ ಸೆಲ್ಲಿಂಗು, ಸೆಲ್ಫ್ ಪ್ರಮೋಷನ್ನು, ರೀಟೇಲ್ ಮ್ಯಾನೇಜ್ಮೆಂಟು, ಓಕೆ ಮಾರ್ಕೆಟಿಂಗು, ರೀಸೇಲ್ ಮಾರ್ಕೆಟಿಂಗು, ಓಕೆ ಈ ಥರ ಎಲ್ಲ ನಿಮಗೆ ಪಾಯಿಂಟ್ ಕೇಳ್ಬೋದು. ಇಲ್ಲಿ ಪರ್ಸನಲ್ ಸೆಲ್ಲಿಂಗು, ಸೇಲ್ಸ್ ಪ್ರಮೋಷನು 6 ಮಾರ್ಕ್ಸು ಪ್ಲಸ್ 6 ಮಾರ್ಕ್ಸಿಗೆ 12 ಆಗುತ್ತೆ. ಇಲ್ಲಿ ಏನು ಮಾಡ್ತಾನೆ, ಮೂರು ಕ್ವಶನ್ ಹಾಕ್ತಾನೆ. ಹೆಂಗೆ ಅಂತಂದರೆ 5+5+5 ಈ ರೀತಿ ನಿಮಗೆ ನೋಟ್ ಕೇಳ್ತಾನೆ. ಇಲ್ಲಿ ತಾನು ನೀವು ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಇಲ್ಲಿ ಕೇಳಿದ್ದು ಪರ್ಸನಲ್ ಸೆಲ್ಲಿಂಗು, ಸೆಲ್ಫ್ ಪ್ರಮೋಷನು. ಸೊ ಇಷ್ಟು ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗು NEP ಬ್ಯಾಚ್ಗೆ ಸಂಬಂಧಪಟ್ಟಂಗಿತ್ತು. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಫಾರ್ ಫ್ರೆಷರ್ಸ್ ಆ್ಯಂಡ್ ಎಕ್ಸಾಮಿನೇಷನ್. ಎರಡಕ್ಕೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲೂ ಸಹ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಈ ವಿಡಿಯೋನ ಎಲ್ಲನೂ ಸಹ ನೋಡಿಕೊಂಡು ಎಕ್ಸಾಮಿಗೆ ಓದ್ಕೊಂಡು ಹೋಗಿ ಅಂತ ಹೇಳ್ತಾ ಒಳ್ಳೆ ಗುಡ್ ಮಾರ್ಕ್ಸ್ ಆಗಿರ್ಬೋದು. ಇಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ ಪಾಸ್ ಆಗ್ತೀರಾ. ಇಷ್ಟೊಂದು ನಾನು ನಂಬಿಕೆ ಕೊಡ್ತೀನಿ ಆ್ಯಂಡ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯ್ಸ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್ ಆ್ಯಂಡ್ ಬಾಯ್. ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ.